ಹೆಂಗಪ್ಪ ಕೇಳಿದ್ರ ಹೆಂಗ್ರಿ ಸರ ನಮ್ಮ ಗೌಡ್ರು ಹೇಳಿದ್ರೆ ಇದಕ್ಕ ತುಚ್ಚಿ ಮಾತಾಡ್ಯಾರ ಈಗ ಒಂದು ಮಾತ ಏನಂದಾರ್ರಿ ಸರ ಗಾಡಿ ಬರೋದು ನೋಡಿದ ಖರಿ ಆದ್ರ ಮ್ಯಾಗ ಟೇಜ್ ಮ್ಯಾಗ ಜಿಗಿತಿತ್ತೇನು ಗುಂಡ ಬಂದಂಗ ಹಾ ಗೌಡ್ರ ನೀವು ಇವತ್ತಿನ ದಿವಸ ಇದು ಕಾರ್ಯಕ್ರಮ ಕೊಡ್ಲಾಕ ಬಂದಿರಿ ಇದೇ ಒಂದು ಫಸ್ಟ್ ಟೈಮ್ ನೀವು ದೌಡ್ ಬಂದಿದ್ದ ಹೌದು ಯಾವ ರೀತಿ ಮಾಡಿದ್ರಿಪ್ಪ ನೀವು ಮೊದಲು ಬಂದ ಹೇಳ್ತಾರ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ಹೌದು ನಿರ್ವಿಘ್ನಂ ಪೂರ್ವಮೋ ದೇವ ಸರ್ವ ಕಾರ್ಯಸು ಸರ್ವದಾ ಅಂತ ಹೇಳಿದ್ರು ಯಾಕೆ ಹೇಳಿದ್ರಿ ಮಾತನ್ನ ಅಂತ ಕೇಳಿದ್ರ ಯಾಕ್ರಿ ಸರ ಇವತ್ತಿನ ದಿವಸ ಹೌದು ನಾವು ಮಾಡುವಂತ ಕಾರ್ಯಕ್ರಮದೊಳಗ ಹಲವು ರೀತಿಯಿಂದ ವಿಘ್ನಗಳನ್ನ ಬರ್ತಿರ್ತಾವ ಹೌದು ಹಾದ್ಯಾಗ ಹೈರಾಣದಿಂದ ಬಂದಿ ಈಗ ಹೌದಾ ಅದಕ್ಕೆ ವಿಘ್ನಗಳನ್ನ ಬಯಲು ಮಾಡುವಂತ ಶಕ್ತಿ ಯಾರಿಗೈತಪ್ಪ ಅಂತ ಕೇಳಿದ್ರ ಯಾರಿಗ್ರಿ ಸರ ಯಾವ ಗೌರಿಯ ಕಂದ ಗಣಪತಿಗೆ ಐತೆ ತಿಳ್ಕೊಂಡು ಆ ಗಜಾನನ ಸ್ಮರಣೆಯನ್ನ ಮಾಡಬೇಕಾಗ್ತದ ಹೌದ್ ಅದರಂತೆ ಯಾವ ಸೋಮವಾರ ದಿವಸ ಶ್ರವಣ ಸೋಮವಾರ ದಿವಸ ಬೆಳಗಿನ ಸೂರ್ಯೋದಯಕ್ಕ ಹೌದಾ ಯಾವ ಕೊಲ್ಲಿಪಾಕಿಯ ಸೋಮೇಶ್ವರ ಲಿಂಗದೊಳಗ ಉದ್ಭವಿಸಿ ಜಗತ್ತನ್ನೇ ಸಂಚಾರ ಮಾಡಿ ಹೌದಾ ಜಗದಲ್ಲಿರ್ತಕ್ಕಂಥ ಜನರ ಕಷ್ಟ ನಷ್ಟಗಳನ್ನ ಹೊಡೆದೋಡಿಸಿ ಜಗಕ್ಕೆ ಗುರುವಾಗಿರಿಸತಕ್ಕಂಥ ಯಾರಿ ಸರ ನನ್ನಪ್ಪ ಜಗದ ಗುರು ರೇವಣ ಸಿದ್ದೇಶ್ವರನ ಪವಿತ್ರ ಪಾದಕ್ಕಾದ್ರೂ ಕೂಡ ನಮ್ಮ ಮ್ಯಾಲಿನ ವತಿಯಿಂದ ಅನಂತ ಕೋಟಿ ನಮಸ್ಕಾರಗಳನ್ನ ಹೇಳುತ್ತಾ ಅದೇ ಪ್ರಕಾರವಾಗಿ ಹೌದಾ ಯಾವ ರೇವಣ ಸಿದ್ದನ ಪ್ರೀತಿಯ ಶಿಷ್ಯಮಗನಾಗಿರ್ತಕ್ಕಂಥ ಯಾರಿ ಸರ ಯಾವ ಸೂರಮ್ಮ ದೇವಿಯ ಸುತ ಬರಮ ದೇವರ ಕಂದ ಕಳವಿ ನಾರಾಯಣ ಗೌಡನ ಅಳಿಯ ಕಾಮರತಿಯ ಹಿರಿಯ ಅಣ್ಣಲ್ಲಿ ಮಾಯವನ ತಮ್ಮನಾಗಿರ್ತಕ್ಕಂಥ ಹೌದಾ ಯಾವ ಮಳ್ಳಿ ಮಂಟೂರ ಕ್ವಾಣೇಶ್ವರ ದೈತ್ಯನನ್ನ ಮರ್ದನ ಮಾಡಿ ಕ್ವಾಣಗನೂರ ಗ್ರಾಮದೊಳಗ ಹಿಂಭಾಗಿ ನೆಲೆ ಮಾಡಿರ್ತಕ್ಕಂಥ ಯಾರಿ ಸರ ಯಾವ ಕರೇಸಿದ್ದೇಶ್ವರನ ಪಾದಕ್ಕಾದ್ರೂ ಕೂಡ ನಮ್ಮ ಮ್ಯಾಲಿನ ವತಿಯಿಂದ ಅನಂತ ಕೋಟಿ ನಮಸ್ಕಾರಗಳನ್ನ ಹೇಳುತ್ತಾ ಅದೇ ರೀತಿಯಾಗಿ ಯಾವ ಬೀರದೇವರ ಕೈ ಒಳಗ ಸಾಣಿಯ ಬೇರಾಗಿ ಸಮದು ಶ್ರೀಗಂಧ ಕೊಡ್ಡಾಗಿನವದು ಗುರುವಿನಲ್ಲಿ ಆಳಿನ ಆಳಾಗಿ ದುಡುದು ಹೌದು ವರ್ಷಕ್ಕೊಮ್ಮೆ ಕೈಲಾಸದಿಂದ ಶಿವನನ್ನ ಧರಣಿಗಿಳಿಸಿಕೊಂಡು ಮುಂಡಾಸ ಪದವಿಯನ್ನ ಪಡೆದಿರ್ತಕ್ಕಂಥ ಯಾರಿ ಸರ ನನ್ನಪ್ಪ ಯಾವ ಈಗಿನ ಕಾಲಕ್ಕ ಆಗಿನ ಕಾಲಕ್ಕ ಬಹಳ ಅಂತರ ಐತಿಪ್ಪ ಹೆಂಗ್ರಿ ಸರ ಇವತ್ತಿನ ದಿವಸ ಹೆಂಗಾಗೈತಪ್ಪ ಅಂತ ಕೇಳಿದ್ರೆ ಹೆಂಗ ಮೊದಲ ಎತ್ತುದು ಹೋಗಿ ಒತ್ತುದು ಹೋಗಿ ಈಗ ಬರೇ ಕೈ ಆಡಿಸ್ರೆ ಹೋಯ್ತಿ ಹೌದು ಆಡ್ಸ್ರ ಕೈ ಎಲ್ಲಾರು ಕೂಡಿಸಿ ಎದಕ್ಕ ಮೊಬೈಲ್ ಸ್ಕ್ರೀನ್ ಟಚ್ ಆಂಡ್ರಾಯ್ಡ್ ಹೆಂಗತ್ತ ಕೇಳು ಹೆಂಗ್ರಿ ಸರ ಮೊದಲಲ್ಲಿ ಫೋನ್ ಇದ್ದು ಹೌದು ಎತ್ತುವುದು ಎತ್ತಿ ಹಲೋ ಅನ್ನೋದಿತ್ತು ಈ ಕಡೆಯಿಂದ ಆ ಕಡೆಯಿಂದ ಯಾರು ಮಾತಾಡೋದಿತ್ತು ಹೌದು ಅದು ಹೋತ ಯಾವ್ದು ಒತ್ತುದು ಬತ್ತು ಹೌದು ಸಣ್ಣ ನೋಕಿಯಾ ಸಟ್ಟ ಹೌದು ಬಟನ್ ಮೊಬೈಲ್ ನೋಕಿಯಾ ಸಟ್ಟ ಒತ್ತಿ ಹಲೋ ಅನ್ನೋದಿತ್ತು ಹೌದು ಈಗ ಏನು ಇಲ್ಲೀಗ ಕೈ ಆಡಿಸೋದು ಅದು ದೊಣ ಹಾಕೈತ ಕೈ ಆಡಿಸೋದು ಬಂದದ ಈಗ ಹೌದು ಅದೇ ಪ್ರಕಾರವಾಗಿ ಇವತ್ತಿನ ದಿವಸ ಹೆಂಗಾಗಿತ್ತಪ್ಪ ಅಂತ ಕೇಳಿದ್ರ ಹೆಂಗ್ರಿ ಸರ ಈ ಜಮಾನ ಏನಾಗ್ಯದಪ್ಪ ಅಂತ ಕಂಪ್ಯೂಟರ್ ಕಾಲ ಆಗಿತ್ತಮ್ಮ ಈಗ ಹೌದು ಕಲಿಯುಗ ಆಗ್ಯದ ಹೌದು ಇಡೀ ನಮ್ಮ ಅಂಗೈಯಲ್ಲಿ ಜಗತ್ತು ಐತಂತ ಅಂತಕ್ಕಂತ ಮಾತನ್ನ ಹೇಳ್ಬೇಕಾಗ್ಯದ ಹೌದು ಯಾಕಂತ ಕೇಳು ಹುಲಜಂತಿ ಮಾಳಿಂಗರಾಯನ ಮುಂಡಾಸ ಯಾವ ಪ್ರಕಾರ ಆಕೈತಿಪ್ಪ ಅಂತ ಕೇಳಿದ್ರೆ ಯಾರಿಗೆ ನೋಡಕ್ ಸಿಗುದಿಲ್ಲ ಅದು ಹೌದಾ ಇವತ್ತಿನ ದಿವಸ CC ಕ್ಯಾಮ್ರಾಜರ್ ಇಟ್ಟಿದ್ದ ಖರೆ ಆದ್ರ ಏನು ನಡೆಯುದಿಲ್ಲ ಬಂದು ಬೀಳ್ತಾವ ಹೌದು ಅಂತ ಒಂದು ಯಾಕ ಕೆಟ್ಟ ಕಲಿಯುಗದೊಳಗ ಇಂಥ ಶತಮಾನದೊಳಗ ಇಂಥ ಕಲಿಯುಗದೊಳಗ ಹೌದು ಕೈಲಾಸದಿಂದ ಶಿವ ದರಿಗಿಡಿತಾನಪ್ಪ ಅಂತಂದ್ರ ಹಗರ ಮಾತಲ್ಲ ಅಲ್ಲ ಅಂತ ಶಿವನನ್ನ ದರಿಗಿಡಿಸಿಕೊಂಡು ಮುಂಡಾಸ ಪದವಿಯನ್ನ ಪಡೆದಿರ್ತಕ್ಕಂಥ ಹೌದು ಯಾವ ಮೈಮಾಂತಕ ಮಾಳಿಂಗರಾಯ ಎಲ್ಲಿ ನೆನದಪ್ಪ ಅಂತ ಕೇಳಿದ್ರೆ ಎಲ್ರಿ ಸರ ತಾಲೂಕ ಮಂಗಳೇವಾಡ ಜಿಲ್ಲಾ ಸೊಲ್ಲಾಪುರ ಕ್ಷೇತ್ರ ಗ್ರಾಮವಾಗಿರ್ತಕ್ಕಂಥ ಹುಲಜಂತಿ ಗ್ರಾಮದ ಹುಲಿಯಾಗಿರ್ತಕ್ಕಂಥ ನಮ್ಮಪ್ಪ ಹೌದಾ ಯಾವ ಮೈಮಾಂತಕ ಮಾಳಿಂಗರಾಯನ ಚರಣ ಕಮಲಗಳೇ ಆದ್ರೂ ಕೂಡ ನಮ್ಮ ಮ್ಯಾಲಿನ ವತಿಯಿಂದ ಅನಂತ ಕೋಟಿ ನಮಸ್ಕಾರಗಳನ್ನು ಹೇಳುತ್ತಾ ಯಾವ ಬೀರದೇವರ ಕೈಯೊಳಗ ಆಡಿನ ಆಳಾಗಿ ದುಡುದು ಹೌದು ಮಾಳಿಂಗರಾಯ ಸಾಕಿದ ಮಗನಾಗಿ ಕರೆ ದೇವರಿಗೆ ಕರೆ ಆಳಾಗಿ ದುಡುದು ಹೌದಾ ಸಿಂಧಿಗೆ ನಾಡಕ್ಕೆ ಹೋಗಿ ಸಿದ್ಧಾಟಿಗೆಯನ್ನ ಮಾಡಿ
ಯಾವ ತಂದೆಯ ಅನುಗ್ರಹ ಮತ್ತು ಗುರುವಿನ ಅನುಗ್ರಹ ಪಡ್ಕೊಂಡು ಎಲ್ಲಿ ನೆನದಪ್ಪ ಅಂತ ಕೇಳಿದ್ರ ಎಲ್ರಿ ಸರ ನೂತನವಾಗಿ ಆಗಿರ್ತಕ್ಕಂಥ ತಿಕೋಟ ತಾಲೂಕಿನ ವಿಜಯಪುರ ಜಿಲ್ಲೆಯ ಹೌದು ಯಾವ ಯಾವ ಕಣಗಿಲ ಮಠದ ಕರ್ತನಾಗಿರ್ತಕ್ಕಂಥ ಕಣಗಿಲ ಮಠದ ಬುಳ್ಳಾಣ ಸಿದ್ದೇಶ್ವರನ ಧರಣಿಗಿಳಿಸಿ ಬುಳ್ಳಾಣ ಸಿದ್ದನ ಪವಿತ್ರ ಪಾದಕ್ಕಾದ್ರೂ ಕೂಡ ನಮ್ಮ ಮ್ಯಾಲಿನ ವತಿಯಿಂದ ಅನಂತ ಕೋಟಿ ನಮಸ್ಕಾರಗಳನ್ನ ಹೇಳುತ್ತಾ ಅದೇ ಪ್ರಕಾರವಾಗಿ ಇವತ್ತಿನ ದಿವಸ ಯಾವ ಜಮಖಂಡಿ ತಾಲೂಕಿನ ಹೌದು ಬಾಗಲಕೋಟೆ ಜಿಲ್ಲೆಯ ಸುಕ್ಷೇತ್ರ ಗ್ರಾಮವಾಗಿರ್ತಕ್ಕಂಥ ಗದ್ಯಾಳ ಗ್ರಾಮದ ಆರಾಧ್ಯ ಕ್ಷೇತ್ರ ಪಾಲಕನಾಗಿರ್ತಕ್ಕಂಥ ಹೌದಾ ಯಾವ ಬರಮದೇವರ ಪಾದಕ್ಕಾದ್ರೂ ಕೂಡ ನಮ್ಮ ಮ್ಯಾಲಿನ ವತಿಯಿಂದ ಅನಂತ ಕೋಟಿ ನಮಸ್ಕಾರಗಳನ್ನು ಹೇಳುತ್ತಾ ಅದೇ ಪ್ರಕಾರವಾಗಿ ಯಾವ ಸಾವಿರ ಕೊಳ್ಳದ ಸರದಾರ ಬಿರುದ ಪಡೆದಿರ್ತಕ್ಕಂಥ ಮಠ ಹೌದಲ್ಲ ಯಾವ ಸಾವಿರ ಕೊಳ್ಳದಿಂದ ಆಗಮಿಸಿರ್ತಕ್ಕಂಥ ಬೆಳ್ಳಿಗಿ ಕಾಶಿಲಿಂಗೇಶ್ವರನ ಪಾದಕ್ಕಾದ್ರೂ ಕೂಡ ನಮ್ಮ ಮ್ಯಾಲಿನ ವತಿಯಿಂದ ಅನಂತ ಕೋಟಿ ನಮಸ್ಕಾರಗಳನ್ನು ಹೇಳುತ್ತಾ ಕೂಡಿರ್ತಕ್ಕಂಥ ಗುರು ಹಿರಿಯರಿಗೆ ಸಣ್ಣ ದೊಡ್ಡವರಿಗೆ ನಮ್ಮ ಅವ್ವನ ಬಳಗಕ್ಕೂ ಮತ್ತು ಅಪ್ಪನ ಬಳಗಕ್ಕೂ ಕೂಡ ನಮ್ಮ ಮ್ಯಾಲಿನ ವತಿಯಿಂದ ಅನಂತ ಕೋಟಿ ನಮಸ್ಕಾರಗಳನ್ನು ಹೇಳುತ್ತಾ ಅದೇ ಪ್ರಕಾರವಾಗಿ ಯಾವ ಜತ್ತ ತಾಲೂಕಿನ ಸಾಂಗ್ಲಿ ಜಿಲ್ಲೆಯ ಯಾವ ವಾಣವಾಗಿ ಗ್ರಾಮದ ಶ್ರೀ ಅಮೋಘ ಸಿದ್ದೇಶ್ವರ ಕಲಾಗಾಯನ ಸಂಘ ಯಾವ ನಮ್ಮ ಗೌಡ್ರ ಮೇಳಕ್ಕೂ ಆದ್ರೂ ಕೂಡ ನಮ್ಮ ಮ್ಯಾಲಿನ ವತಿಯಿಂದ ಅನಂತ ಕೋಟಿ ನಮಸ್ಕಾರಗಳನ್ನ ಹೇಳುತ್ತಾ ನೀ ಏನು ಮಾಡ್ಬೇಕಲ್ಲ ಅತ್ತಿ ನಾವ್ ಮಾಡ್ಬೇಕತ್ತಲ್ಲ ತಿನ್ನ ಖರೆ ನೀವು ಓಟೆ ಮಾಡಿಬಿಟ್ಲೆ ಏನ್ ಮಾಡುದ ನೀನು ಮಾಡ್ಲ ಅಲ್ಲಪ್ಪ ನಿಮ್ಮ ಅಕ್ಕನ ಬಳಗ ನಿಮ್ಮ ತಂಗಿ ಬಳಗ ಅಣ್ಣನ ಬಳಗ ಅದಕ್ಕೆ ಅಂದಿ ಅಪ್ಪನ ಬಳಗ ಅಂತೀವಲ್ಲ ಅತ್ತಿ ಮಾವನ ಬಳಗಕ್ಕೂ ಅದ್ರ ನಮಸ್ಕಾರಗಳು ತಂದಿದ್ರ ಬಾಯಾಗ ಮುಳುಗಳು ಮುರಿತಿದ್ದೇನ ಅದನ್ನ ನೀ ಮಾಡೋದು ಅದನ್ನ ಹಂಗಲ್ಲ ನಿಮ್ಮ ಮಾವುಗಳದ ರಗಡ ಅದ ಮಂದಿ ಕೈಯಂದ್ ಬಿಡೋದನ್ನ ನಿಮ್ಮ ಮಾವುಗಳು ಭಾಳ ಮಂದಿ ಬಂದಾರ ಇಲ್ಲಿ ಮನೆ ಕಾರ್ಯಕ್ರಮಕ್ಕ ಹೆಂಗಾಗ್ಯದ ಗೊತ್ತೇನೀಗ ಹೆಂಗಾಗ್ಯದ್ರಿಪ್ಪ ಮಾತಾ ನೀ ಹಳ್ಯಾ ಬಂದಿದಿ ಈಗ ನೀ ಮಾಡೋದು ಅದನ್ನ ನಾವು ಸಂಘಿನ ವತಿಯಿಂದ ಅವನ ಬಳಗ ಅಂದ್ರು ಬತ್ತ ಅದ್ರಾಗ ಅಪ್ಪನ ಬಳಗ ಅಂದ್ರು ಅದ್ರಾಗ ಬತ್ತ ನಾವು ಈ ದೃಷ್ಟಿ ಇಟ್ಟುಕೊಂಡು ನಾವು ನಮಸ್ಕಾರ ಮಾಡಿವಿ ಮಾವನ ಬಳಗದವ್ರು ಭಾಳ ಮಂದಿ ಬಂದಿವು ಮಾವನ ಬಳಗದವ್ರು ಬಂದಿರ ಇಲ್ಲ ನಂಗಿಲ್ಲ ಅದ್ರ ಮರ್ಯಾದೆ ಹೋಗೈತೆ ನಿಮ್ದ ಏನ್ ಮರ್ಯಾದೆ ಹೋಗುದಿಲ್ಲ ಅದಕ್ಕೇನು ಸಂಬಂಧ ಅದ ಅದಕ್ಕೂ ಒಂದು ಉತ್ತರ ಕೊಡೋನಲ್ಲ ಗೌಡ್ರು ಹಂಗ ಅಂದ್ರ ಮತ್ತ ನೀವು ಹಂಗ ನಾವು ಹಂಗ ಹಳ್ಯಾಗಳು ಮಾಡ್ಬೇಕು ಎದ್ದು ನಮಸ್ಕಾರ ಎಲ್ಲರಿಗೆ ಅತ್ತಿ ಮಾವ ಬೇಡನಾಗತ್ತೇನೆ ಬೇಕಲ್ಲ ಅವರು ಮತ್ತ ಅವ್ರಿಗೆ ನಮಸ್ಕಾರ ನೋಡ್ರು ಮುಂದಿನ ಸಂದಿಗೆ ಹೆಂಗ ಬರುತ್ತೆ ನೋಡ ಅದಕ್ಕೆ ಇಲ್ಲಿ ಕೂಡಿರ್ತಕ್ಕಂಥ ಗುರು ಹಿರಿಯರಿಗೆ ಸಣ್ಣ ದೊಡ್ಡವರಿಗೆ ನಮ್ಮ ಮ್ಯಾಲಿನ ವತಿಯಿಂದ ಅನಂತ ಕೋಟಿ ನಮಸ್ಕಾರಗಳನ್ನ ಹೇಳುತ್ತಾ ನಾವು ಇವತ್ತಿನ ದಿವಸ ಹೆಂಗಪ್ಪ ಕೇಳಿದ್ರೆ ಹೆಂಗ್ರಿ ಸರ ನಮ್ಮ ಗೌಡ್ರು ಹೇಳಿದ್ರೆ ಇದಕ್ಕೆ ತುಚ್ಚಿ ಮಾತಾಡ್ಯಾರ ಈಗ ಒಂದು ಮಾತ ಏನಂದಾರ್ರಿ ಸರ ಕಾಡಿ ಬರೋದು ನೋಡಿದ ಖರಿ ಆದ್ರ ಮ್ಯಾಗ ಟೇಜ್ ಮ್ಯಾಗ ಜಿಗಿತಿತ್ತೇನು ಗುಂಡ ಬಂದಂಗ ಗೌಡ್ರ ನೀವು ಇವತ್ತಿನ ದಿವಸ ಇದು ಕಾರ್ಯಕ್ರಮ ಕೊಡ್ಲಾಕ ಬಂದಿರಿ ಇದೇ ಒಂದು ಫಸ್ಟ್ ಟೈಮ್ ನೀವು ದೌಡ ಬಂದಿದ್ದ ಹೌದು ಯಾವ ರೀತಿ ಮಾಡಿದ್ರಿಪ್ಪ ನೀವು ಮೊದಲು ಬಂದ ಹೇಳ್ತಾರ ಎಲ್ಲಿನೂ ಇಲ್ಲ 2-3 ಟೇಜ್ ಹೊಡೆದಿರ್ಬೇಕು ನಂಗಿಲ್ಲ ಮನೆ ಇಟ್ಟಲ್ಲಿ ಹೊಡ್ಯಾಗಟ್ಟು ಹೊಡೆದಾರಲ್ಲ ಮುಂದೆ ಬಂದು ನಾವು ಹಿಂದೆ ಬಂದಿದ್ದೀವಲ್ಲ ನೀವು ಏನು ಮಾತಾಡಬೇಕಾಗ್ಯದ ಯಾವ ಮಾತುಗಳನ್ನು ಬಳಕೆ ಮಾಡಬೇಕಾಗ್ಯದ ಅಂತಕ್ಕಂಥದ್ದು ಮೊದಲು ತಿಳಿಯಾಗ್ತವ್ರಿ ನಿಮ್ಮ ಅಮೋಘ ಸಿದ್ದನ ಮಠ ಮನಿಗಳು ಎಷ್ಟು ಅದಾವಲ್ಲ ಅಷ್ಟರು ಎಲ್ಲ ನೋಡೇ ಬಿಟ್ಟಿದ್ದೇವ್ ನಾವು ಗೌಡ್ರದೇವ್ ನಮಗೆ ಯಾರು ಮಾಡ್ತಾರತ್ತಾರ ಅವ್ರು ಗೌಡ್ರಿದ್ರ ಅವ್ರ ಮನ್ಯಾಗಿರ್ಬೇಕು ಗೌಡ್ರಿಗೆ ಅಂತಾರಲ್ಲ ನೋಡ್ರಿ ನಿಮ್ಮ ಆಟ ಊರಿಗೆ ಗೌಡಿದ್ರೆ ಇರ್ಲಿ ಅದಕ್ಕೆ ಇರ್ಲಿ ಯಾಕಪ್ಪ ಅಂದ್ರೆ ಮರ್ಯಾದೆ ಕೊಟ್ಟು ಮರ್ಯಾದೆ ತೋಳದತ್ತಿ ಇವತ್ತಿನ ದಿವಸ ಯಾವ ಹಿರಿಯ ಕಲಾವಂತರಾಗಿರ್ತಕ್ಕಂಥವ್ರು ಯಾವ ಮನ್ವಿ ಮಹಾರಾಜರ ಅಚ್ಚುಕಟ್ಟಿನ ಶಿಷ್ಯಮಗನಾಗಿರ್ತಕ್ಕಂಥವ್ರು ಬಹಳಷ್ಟು ಆಶೀರ್ವಾದ ಪಡ್ಕೊಂಡು ಜಗತ್ತನ್ನು ಸಂಚಾರ ಮಾಡಿ ಮಹಾರಾಜರು ಎಲ್ಲಿ ಹೋಗ್ತಾರ ಪ್ರವಚನಕ್ಕೆ ಹೋಗ್ತಾರೆ ಎಲ್ಲಿ ಕಾರ್ಯಕ್ರಮ ಕೊಡ್ತಾರ ಅಲ್ಲಲ್ಲಿ ಹೋಗಿ ತಮ್ಮ ಅನುಭವಗಳನ್ನ ತಮ್ಮ ತಲೆ ಒಳಗೆ ಇಟ್ಟುಕೊಂಡು ಇವತ್ತಿನ ದಿವಸ ಇಲ್ಲಿ ಕಾರ್ಯಕ್ರಮ ಕೊಡ್ಲಾಕ ಬಂದಿರಿ ಬಹಳ ಒಳ್ಳೇದದ ಇವತ್ತಿನ ದಿವಸ ಹೆಂಗಾಗಿತ್ತಪ್ಪ ಅಂತ ಕೇಳಿದ್ರೆ ಯಾಕಪ್ಪ ಅಂದ್ರೆ ಎಲ್ಲಾರ್ಗಿ ಅನ್ನ ಟೈಮ್ ಒಂದೇ ಇರಂಗಿಲ್ಲ ಒಂದೊಂದು ಟೈಮ್ ಹೆಂಗ ಬರ್ತಾವ ಅಂತಕ್ಕಂಥದ್ದು ಮಾತ್ರ ಯಾರಿಗೂ ಹೇಳಕ್ ಬರೋದಿಲ್ಲ ಇವತ್ತಿನ ದಿವಸ ನಮ್ಮ ಆಗಿರ್ತಕ್ಕಂಥ ಪರಿಸ್ಥಿತಿಯನ್ನ ನೋಡಿ ಗೌಡ್ರ ಟಿಂಗಲ್ ಮಾತಾಡ್ಲಿ ಇರ್ಲಿ ಇವತ್ತಿನ ದಿವಸ ಹೆಂಗಾಗೈತಪ್ಪ ಅಂತ ಕೇಳಿದ್ರೆ ಬಹಳ ಗಡಬಡಕ್ಕೆ ಬಿದ್ದ ಬಹಳಷ್ಟು ಗಡಬಡಕ್ಕೆ ಬಿದ್ದ ಪಟಕ್ಕನ ವಿಷಯ ಇಟ್ಬಿಟ್ರು ಅವರು ಯಾವ ವಿಷಯ यार सर ನೀ ಹೇಳಿದ್ದಿ तुमचा तुम्ही बघा आम्हाला काय माहित नाही ಇಲ್ಲಿಕ ಮರಾಠಿ ಕಳತ್ ನಾಯಿ ಹೌದು ನಿಮ್ಮದು ನೋಡ್ರಿ ನಮ್ಮದು ಈ ಕಡೆ ಸೈಡ್ ಬಿಸ್ನೆಸ್ ಐತಿ ಯಾವುದು ಬಡಿದು
ಯಾರನ್ನ ಡಗ್ಗ ಇರ್ರಿ ಯಾಕಪ್ಪ ಅಂದ್ರೆ ಗೌಡ್ರು ಮಾತಾಡ್ತಕ್ಕಂಥ ಮಾತನ್ನ ಒಂದು ಮಾತು ಹೇಳಿದ್ರು ಅವರು ವಿಷಯ ಇಟ್ಟು ಮಾತಾಡ್ಯಾರ ವಿಷಯನ ಪಾಲ ಮಾಡ್ಕೊಂಡ ಏನ ಹೊರಗಿನ ದೇವ್ರ ಮತ್ತು ಒಳಗಿನ ದೇವ್ರ ಅಂತಕ್ಕಂಥ ವಿಷಯ ಇಟ್ಟಾರ ಹೌದು. ನೀವು ಯಾವ್ದು ಹಿಡಿತೀರಿ ಹಿಡ್ರಿ ಬಿಟ್ಟು ಪಾಲ ನಮಗೆ ಇರ್ತೈತಿ ಅಂತಕ್ಕಂಥ ಮಾತನ್ನ ಹೇಳ್ಯಾರ ಹೌದಾ ನಮ್ಮ ಪಾಲಕ್ಕೆ ಯಾವ್ದು ಇರ್ರಪ್ಪ ಅಂತ ಕೇಳಿದ್ರೆ ಯಾವ್ದ್ರಿ ಸರ ಇವತ್ತಿನ ದಿವಸ ನಮಗೆ ಒಳಗಿನ ದೇವರನ್ನ ಶ್ರೇಷ್ಠ ಅಂತಕ್ಕಂಥ ಮಾತನ್ನ ಹೇಳದ ಹೇಳುದದು ಹೌದು ಹೆಂಗಪ್ಪ ಅಂತ ಕೇಳಿ ಒಂದು ಉದಾಹರಣೆ ಕೊಡ್ಬೇಕಾಕ ಏನ್ರಿ ಸರ ಅವ್ರು ಹೇಳಿದ್ರು ಅವ್ರ ಮೊದಲ ಬರೇ ಹಿಡಿದು ಮಾಡಬೇಡ್ರಿ ಹಿಡಿದು ಒಂದು ಸ್ವಲ್ಪ ಬ್ಯಾಳಿಸ್ತೀರಿ ಅಂತಕ್ಕಂಥ ಮಾತನ್ನ ಹೇಳ್ಯಾರ ಹೌದಾ ಒಳಗಿನ ದೇವ್ರು ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿ ಸರ ಈ ಯಾನ ಶರೀರ ಐತಲ್ಲ ಹೌದಾ ಶರೀರದೊಳಗ ಆತ್ಮ ಪರಮಾತ್ಮನೇ ದೇವ್ರದಾನ ಹೌದು ಹೌದು ಕಾಸಿಗೆ ಹೋಗು ಎಲ್ಲೇ ಹೋಗಿ ಏನೇ ಮಾಡ ಹಾ ಆತ್ಮ ಜರ ಸ್ವಚ್ಛ ಇರ್ಲಿಕ್ಕಂದ್ರೆ ಎಲ್ಲಿ ಹೋಗಿ ಪ್ರಯೋಜನ ಆಗೋದಿಲ್ಲ ಹೌದು ಹೆಂಗತ್ ಕೇಳು ಹೌ ರಾಮಾಯಣದೊಳಗೆ ಒಂದು ವಿಷಯ ಬರ್ತದ ಏನ್ರಿ ಸರ ವಿಷಯ ಹನುಮಂತ ಹೌದು ರಾಮ 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 ಅಂತ ಹೇಳಿ ಭಜನೆಯನ್ನ ಮಾಡೋ ಕಾಲಕ್ಕ ಎಲ್ಲದಾನ ನಿನ್ನ ರಾಮ ಕೇಳಿದಾಗ ಹೌದಾ ನಲ್ಲಿ ಆತ್ಮರ ಅಂತಕ್ಕಂಥ ರಾಮನಲ್ಲಿ ಆತ್ಮದೊಳಗ ಅದಾನ ಅಂತಕ್ಕಂಥ ಮಾತನ್ನ ಹೇಳಿದಾಗ ಹೌದಾ ಆತ್ಮದೊಳಗ ಎಲ್ಲಿ ಅದಾನ ಅಂತ ಕೇಳ ಎದಿ ಹರಿದು ತೋರ್ಸನ ಅಲ್ಲಿ ರಾಮ ಸೀತಾ ಕಾಣಿಸ್ಯಾರ ಹೌದು ಹೌದಾ ಆತ್ಮ ರಾಮದೊಳಗ ಆತ್ಮದೊಳಗ ಪರಮಾತ್ಮ ಅದಾನ ಒಳಗಿನ ದೇವರ ಶ್ರೇಷ್ಠ ಅದಾನ ಅಂತಕ್ಕಂಥ ಒಂದು ಉದಾಹರಣೆ ಕೊಟ್ಟ ಹೌದಾ ಜನರಿಗೆ ಬಹಳ ಬ್ಯಾಸಲ ಆಗಲಾರದೆ ಆಗಲಾರದೆ 4 ಮಾತಿಗೆ ವಿರಾಮ ಹೇಳಿ ಹೌದಾ ಯಥಾ ಪ್ರಕಾರ ಒಂದು 4 ನೋಡಿ ಚಾಲ ಹಾಡಿ ನಮ್ಮ ಸರ್ಜೋಡಿ ಕರಾವತ್ರಿ ಪಾಳೆ ಕೊಡುನು ಅಂತಕ್ಕಂಥ ಮಾತನ್ನ ಹೇಳಿ ಮುಂದಿನ ಸಂದಿನಿಗೆ ಒಳಗ ನಮ್ಮ ಸರ್ಜೋಡಿ ಕಲಾವಂತರು ಯಾವ ಪ್ರಕಾರ ಮಾತಾಡ್ತಾರೆ ಏನು ವಿಷಯ ಮಾತಾಡ್ತಾರೆ ಅಂತಕ್ಕಂಥ ಮಾತನ್ನ ಸ್ಥಾಪನೆ ಮಾಡ್ತಾರೆ 4 ನೋಡಿ ಚಾಲ ಹಾಡಿ ಪಾಳೆ ಕೊಟ್ಬಿಡು